ಎಸ್ ಅಭಿಮಾನಿಗಳು ಸಾಕಷ್ಟು ರೀತಿಯಾಗಿ ನೋಡಿ ಅಭಿಮಾನಿಗಳು ಅದೇ ಹೇಳ್ತಾ ಇದ್ರಲ್ಲ ದರ್ಶನ್ ಅವರ ವಿಚಾರ ಅಂತ ಬಂದಾಗ ಅವರ ಅಭಿಮಾನವನ್ನ ಯಾವ ರೀತಿಯಾಗಿ ಮೆರಿತಾ ಇದ್ರು ದರ್ಶನ್ ಅವರು ಯಾವ ರೀತಿಯಾಗಿ ಇದ್ರು ಅನ್ನುವಂಥದ್ದು ಯಾಕಂದ್ರೆ ಒಂದು ಕಡೆ ಗಮನಿಸ್ತಾ ಹೋದಾಗ ಅಭಿಮಾನಿಗಳು ಇರಬೇಕ್ರಿ ಈ ರೀತಿಯಾದಂಥ ಅಭಿಮಾನ ಒಂದು ಕಡೆ ದರ್ಶನ್ ಅವರ ವಿಚಾರ ಅಂತ ಬಂದಾಗ ತುಂಬ ಖುಷಿ ಆಗುತ್ತೆ ಬಹಳ ಅದ್ಭುತವಾದಂಥ ವ್ಯಕ್ತಿ ರೀ ಇಂಥ ವ್ಯಕ್ತಿ ಯಾಕಂದ್ರೆ ನಾವು ಗಮನಿಸ್ತಾ ಇದ್ದೀವಿ ಇತ್ತೀಚಿನ ದಿನಗಳಲ್ಲಿ ಒಂದು ಕಡೆ ದರ್ಶನ್ ಅವ್ರನ್ನ ಬೇರೆ ರೀತಿಯಾದಂಥ ಸೇಡಲ್ಲಿ ತೋರಿಸುವಂಥದ್ದಾಗಿರ್ಬೋದು ಬೇರೆ ರೀತಿಯಾದಂಥ ಪೋಟ್ರೆಗಳನ್ನು ಮಾಡುವಂಥದ್ದಾಗಿರ್ಬೋದು ಬಟ್ ಅಭಿಮಾನಿಗಳು ಅನ್ನುವಂಥದ್ದು ಇದೆಯಲ್ಲ ಯಾವತ್ತೂ ಕೂಡ ಬಿಟ್ಕೊಡೋದಿಲ್ಲ ಸೊ ಬಿಟ್ಕೊಡುವಂಥ ಮಾತೇ ಇಲ್ಲ ಕಣರಿ ಅಷ್ಟರ ಮಟ್ಟಿಗೆ ಅದ್ಭುತವಾದಂಥ ಒಂದಿಷ್ಟು ನೋಡಿ ಡೆವಿಲ್ ಒಂದ್ ಕಡೆ ಬರೀ ಟ್ರೇಲರ್ ರಿಲೀಸ್ ಆಗಿದ್ದಕ್ಕೆ ಈ ರೀತಿಯಾಗಿ ಒಂದು ಕಡೆ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ ಇನ್ನು ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ಯಾವತ್ತು ಕೇಳಲೇಬಾರ್ದು ಆ ರೀತಿಯಾದಂಥ ಪರಿಸ್ಥಿತಿ ಇದೆ ಈಗ ಎಸ್ ಸಾಕಷ್ಟು ಅಭಿಮಾನಿಗಳು ಕರೆ ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಜನ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಡೆವಿಲ್ ಈ ಟ್ರೇಲರ್ ಬಗ್ಗೆ ಆಗಿರ್ಬೋದು ಮಾತಾಡ್ತಾ ಇದ್ದಾರೆ ಸೊ ಯಾವ ರೀತಿಯಾಗಿತ್ತು ಏನು ಕತೆ ದರ್ಶನ್ ಅವ್ರನ್ನ ಬೇರೆ ರೂಪದಲ್ಲಿ ಒಂದು ಕಡೆ ನೋಡ್ತಾ ಹೋದಾಗ ನಿಜವಾಗ್ಲೂ ಖುಷಿ ಅನಿಸ್ತಾ ಇದೆ ಅನ್ನುವಂಥದ್ದು ಎಸ್ ಸುರೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಹಲೋ 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 ಸರ್ ನಮಸ್ತೆ ಸುರೇಶ್ ಅವರೇ ಹೇಗಿದ್ದೀರಾ ಹಲೋ ಹಲೋ ಎಸ್ ತಾಂತ್ರಿಕ ದೋಷದಿಂದ ಲೈನ್ ಕಟ್ ಆಗಿದೆ ಸೊ ಅಭಿಮಾನಿಗಳು ಕೂಡ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ ನೋಡಿ ಎಲ್ಲಿಂದ ಅಂದ್ರೆ ರಾಜ್ಯದ ಮೂಲೆಯಿಂದ ಫೋನ್ ಮಾಡ್ತಾ ಇದ್ದಾರೆ ದರ್ಶನ್ ಅವರ ಟ್ರೇಲರ್ ನೋಡಿದಂತ ಸಂದರ್ಭದಲ್ಲಿ ಸಹಜವಾಗಿ ಅಭಿಮಾನಿಗಳಲ್ಲಿ ಆ ಒಂದು ಹೋಪ್ ಇದೆಯಲ್ಲ ಆ ಒಂದು ಖುಷಿ ಇದೆಯಲ್ಲ ಆ ಖುಷಿಯನ್ನ ಹಂಚಿಕೊಳ್ಳೋದಕ್ಕೆ ಅಭಿಮಾನಿಗಳು ಸಾಕಷ್ಟು ಕಾತುರದಿಂದ ಕಾಯ್ತಾ ಇದ್ದಾರೆ ನೋಡಿ ಬೆಳಗ್ಗೆದ್ದು ಒಂದು ಕಡೆ ಟ್ರೇಲರ್ಗಾಗಿ ಕಾಯ್ತಾ ಇದ್ರು ಬಕಪಕ್ಷಿಯ ರೀತಿಯಾಗಿ ಕಾಯ್ತಾ ಇದ್ರು ದರ್ಶನ್ ಅವರು ಯಾವ ರೀತಿಯಾಗಿ ಲುಕ್ ಅನ್ನು ತೋರಿಸಿರ್ತಾರೆ ಏನ್ ಕತೆ ಅನ್ನುವಂಥದ್ದು ಅಂದ್ರೆ ಅಷ್ಟರ ಮಟ್ಟಿಗೆ ಹೋಪ್ ಅನ್ನ ಇಟ್ಕೊಂಡಿದ್ರು ಆ ರೀತಿಯಾಗಿ ಮಾಡಬೇಕು ಈ ರೀತಿಯಾಗಿ ಮಾಡಬೇಕು ಅನ್ನುವಂಥದ್ದು ಬಟ್ ಈಗ ಒಂದಿಷ್ಟು ಟ್ರೇಲರ್ ನೋಡಿದಂತ ಅಭಿಮಾನಿಗಳು ಶಾಕ್ ಆಗ್ಬಿಟ್ಟಿದ್ದಾರೆ ಏನ್ರಿ ದರ್ಶನ್ ಅವರು ಈ ರೂಪದಲ್ಲಿ ಕಾಣಿಸ್ತಾ ಇದ್ದಾರೆ ಆ ಆಂಗಲ್ ಈ ಆಂಗಲ್ ಒಂದ್ ಕಡೆ ಡೈಲಾಗು ಏನ್ ಮ್ಯೂಸಿಕ್ ಗುರು ಅವರು ಬಂದು ಸೊ ಎಲ್ಲವೂ ಕೂಡ ಒಂದು ಕಡೆ ಗಮನಿಸ್ತಾವ ಎಸ್ ಮಂಡ್ಯದಿಂದ ಪ್ರಮೋದ್ ಅವರು ಕರೆ ಮಾಡಿದ್ದಾರೆ ಹಲೋ 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 ಪ್ರಮೋದ್ ಅವರೇ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀವಿ ಸರ್ ಸೂಪರ್ ಏನ್ ಕತೆ ಬಹಳ ಅದ್ಭುತವಾದಂತ ಟ್ರೇಲರು ಇವತ್ತು ಏನ್ ಟ್ರೇಲರ್ ನೋಡಿದಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅನಿಸ್ತಾ ಇದೆ ಏನ್ ಕತೆ ಅಂತ ಹೇಳಿ ಸರ್ ಟ್ರೇಲರ್ ನೋಡಿದ್ರಾ ನೋಡಿದೆ ಸರ್ ಟ್ರೈಲರ್ ನೋಡಿದೆ ಸರ್ ತುಂಬಾನೇ ಚೆನ್ನಾಗಿ ಬಂದೈತೆ ಟ್ರೈಲರ್ ಏನ್ ಅನ್ನಿಸ್ತು ನಿಮ್ಗೆ ಎಕ್ಸೈಟೆಡ್ ಆಗಿದ್ವಿ ಒಂದೊಂದು ಡೈಲಾಗ್ ಒಂದೊಂದು ಅರ್ಥ ಆಗ್ತದೆ ಸರ್ ಜೀವನದಲ್ಲಿ ಏನ್ ಅವಾಲಕ್ಕಿ ಪವಾಲಕ್ಕಿ ಡೈಲಾಗ್ ಏನ್ ಅರ್ಥ ತೋರಿಸುತ್ತೆ ಅವಾಲಕ್ಕಿ ಪವಾಲಕ್ಕಿ ಫಸ್ಟ್ ಡೈಲಾಗ್ ಇದೆಯಲ್ಲ ಅದು ಸರ್ ಅವಲಕ್ಕಿ ಬವಲಕ್ಕಿ ಅನ್ನೋ ಡೈಲಾಗ್ ಅಂದ್ರೆ ಯಾರ್ಯಾರು ಕಳ್ರಿದ್ದಾರೆ ಯಾರ್ಯಾರು ಸುಳ್ರಿದ್ದಾರೆ ಅದನ್ನ ಹುಡ್ಕು ಅಂತ ಆ ಡೈಲಾಗ್ ಸರ್ ಅದು ಎಸ್ 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 ಅದರ ಜೊತೆಗೆ ಇನ್ನೊಂದು ಡೈಲಾಗ್ ಹಿಡಿದಿದ್ದಾರಲ್ಲ ಸರ್ ಬ್ರದರ್ ಫ್ರಮ್ ಅನದರ್ ಮದರ್ ಬಟ್ ನಾಟ್ ಎ ಫಾದರ್ ಸೇಮ್ ಅಂತವಂತದ್ದು ಅದು ನೋಡಿದಾಗ ಏನ್ ಅನ್ನಿಸ್ತು ಕೇಲ್ಕತಮ್ ನಾಟಕ್ ಬಂದ್ ಅನ್ನುವಂಥದ್ದು ಆ ಡೈಲಾಗ್ ಬಂದು ಅಂದ್ರೆ ಅನದರ್ ಬ್ರದರ್ ಅಂತಂದ್ರೆ ಅದು ಎಲ್ರಿಗೂ ಇದಾಗುತ್ತೆ ಸರ್ ಅದು ಎಸ್ 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 ಬ್ರದರ್ ಅಂತ ಅಂದ್ರೆ ಪ್ರತಿಯೊಬ್ಬರು ನಾವು ಬ್ರದರ್ ತರನೇ ನೋಡ್ಬೇಕು ಅಂತ ನೋಡಿ ಈಗ ಲಾಸ್ಟಿಗೆ ಒಂದು ಡೈಲಾಗ್ ಇದೆಯಲ್ಲ ಗಮನಿಸಿರ್ತೀರಾ ಅನ್ಕೋತೀನಿ ನಾನು ಪ್ರಮೋದ್ ಅವರೇ ಸೂರ್ಯನ್ಗೆ ಬಹಳ ಹೊತ್ತು ಗ್ರಹಣ ಹಿಡಿಯೋದಿಲ್ಲ ಬರ್ತಾ ಇದೀನಿ ಚಿನ್ನ ಅನ್ನುವಂಥದ್ದು ಆ ಡೈಲಾಗ್ ಮೂಲಕ ಏನ್ ಹೇಳಕ್ ಬಯಸ್ತಾ ಇದ್ದಾರೆ ದರ್ಶನ್ ಅವರು ಅಂತ ಸ್ವಲ್ಪ ಕೇಳಿಸ್ತಲ್ಲ ಒಂದ್ ಸ್ವಲ್ಪ ಜ್ವರ ಬರ್ತದೆ ಹಲೋ ಕೇಳಿಸ್ತಾ ಇದೀಯಾ ಹಲೋ ಹಲೋ ಪ್ರಮೋದ್ ಅವರೇ ಹಲೋ ಹಲೋ ಕೇಳಿಸ್ತಾ ಇದೆಯಾ ಪ್ರಮೋದ್ ಅವರೇ ಸರ್ ಕೇಳಿಸ್ತಾಯ್ತಾ ಕೇಳಿಸ್ತಾ ಇದೆ ಹೇಳಿ 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 ಸರ್ ಕೇಳಿಸ್ತಾ ಇದೆ ನೋಡಿ ಈಗ ಕೊನೆ ಡೈಲಾಗ್ ಇದೆಯಲ್ಲ ಒಂದು ಕಡೆ ಸರ್ ಆ ಡೈಲಾಗ್ ಒಂದು ಕಡೆ ಸೂರ್ಯನಿಗೆ ಬಳಸ್ತು ಗ್ರಹಣ ಹಿಡಿಯೋದಿಲ್ಲ ಬರ್ತಾ ಇದ್ದೀನಿ ಚಿನ್ನ ಅನ್ನುವಂಥದ್ದು ಆ ಡೈಲಾಗ್ ಮೂಲಕ ಯಾವ ರೀತಿಯಾಗಿ ಸಂದೇಶ ಕೊಟ್ರು ಅಂತ ದರ್ಶನ್ ಅವರು ಅದು ಬಂದು ಅಂದ್ರೆ ತಪ್ಪು ಮಾಡೋದು ಈಗ ಪ್ರತಿಯೊಬ್ಬನು ತಪ್ಪು ಮಾಡೋದು ಸಹಜ ಅದನ್ನ ನಾವು ಕಿತ್ತಿ ನಡಿಬೇಕು
ಅದನ್ನೇ ಒಬ್ಬ ಮನುಷ್ಯನ ಟಾರ್ಗೆಟ್ ಮಾಡಿ ಜೀವನದಲ್ಲಿ ಯಾರನ್ನು ಕುಗ್ಗಿಸ್ಬಾರ್ದು ಸರ್. ಓಕೆ. ಸೊ ಈಗ ಎಲ್ರಿಗೂ ಒಂದು ಆಪರ್ಚುನಿಟಿ ಇದ್ದೇ ಇರ್ತದೆ ಸರ್. ಹೌದು 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 ಪ್ರಮೋದ್ ಅವ್ರೆ, ಹೌದು. ಈಗ ಪ್ರಮೋದ್ ಅವರೇ, ದರ್ಶನ್ ಅವರ ವಿಚಾರ ಅಂತಂದಾಗ ಸಹಜವಾಗಿ ದರ್ಶನ್ ಅವರು ಅಂತಂದ್ರೆ ಏನು ಒಂದು ಕೇಳಿಸ್ತಾ ಇದೆಯಾ? ಬ್ರೇಕ್ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಪ್ರಮೋದ್ ಅವರೇ. ಯಾಕೋ ನೆಟ್ವರ್ಕ್ ಸಮಸ್ಯೆ ಇದೆ, ಒಂದಿಷ್ಟು ತಾಂತ್ರಿಕ ದೋಷದಿಂದ ಒಂದಿಷ್ಟು ಕರೆ ಕಟ್ಟಾಯಿತು. ಸೊ ಈಗ ಸಾಕಷ್ಟು ಜನ ಹೇಳ್ತಾ ಇರುವಂಥದ್ದು ಈ ಅವಲಕ್ಕಿ ಪವಲಕ್ಕಿ ಕಾಂಚನ ಮೆಣ ಮೆಣ ಅನ್ನುವಂಥ ಈ ಡೈಲಾಗ್ ಆಗಿರ್ಬೋದು, ಅದ್ರ ಜೊತೆಗೆ ಈ ಖೇಲ್ ಖತಮ್ ನಾಟಕ ಬಂದ್ ಅನ್ನುವಂಥದ್ದು, ಈ ಸೂರ್ಯನಿಗೆ ಬಳಸ್ತು ಹೊತ್ತು ಒಂದು ಕಡೆ ಗ್ರಹಣ ಹಿಡಿಯೋದಿಲ್ಲ ಅನ್ನುವಂಥದ್ದು, ಬರ್ತಾ ಇದ್ದೀನಿ ಚಿನ್ನ ಅನ್ನುವಂಥದ್ದು, ಇವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಒಂದು ರೀತಿಯಾದಂಥ ಖುಷಿ ಇದೆ. ಅಭಿಮಾನಿಗಳಿಗೆ ಒಂದು ರೀತಿಯಾದಂಥ ಸಂದೇಶ ಕೊಡುವಂಥ ಕೆಲಸವನ್ನ ಮಾಡಿದ್ದಾರೆ. ಸೊ ಬರ್ತಾ ಇದ್ದೀನಿ ಚಿನ್ನ, ಡೋಂಟ್ ವರಿ, ಕಾಯ್ತಾ ಇರಿ, ನಾನು ಬರ್ತಾ ಇದ್ದೀನಿ ನೋ ಅನ್ನುವಂಥ ಲೆಕ್ಕಾಚಾರದಲ್ಲಿ, ಅಂದ್ರೆ ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಒಂದ್ ಕಡೆ ಕಾಯ್ತಾ ಇದ್ರು. ಯಾಕಂದ್ರೆ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಸಿನಿಮಾ ರಿಲೀಸ್ ಹೊತ್ತಲ್ಲಿ ಒಂದ್ ಕಡೆ ದರ್ಶನ್ ಅವರು ಇದ್ದಿದ್ರೆ ತುಂಬಾ ಖುಷಿ ಆಗ್ತಾ ಇತ್ತು ಅನ್ನುವಂಥದ್ದು. ಸೊ ಎಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಡಿ ಫ್ಯಾನ್ಸ್ಗೆ ಒಂದು ರೀತಿಯಾಗಿ ಹಬ್ಬದ ವಾತಾವರಣ ಇವತ್ತು ಒಂದು ರೀತಿಯಾದಂಥ ಇವತ್ತಿನಿಂದನೇ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಸರಿ ಸುಮಾರು ಒಂದು ಕಡೆ 6 ದಿನ ಮಾತ್ರ ಬಾಕಿ ಇರುವಂಥದ್ದು. ಈ 6 ದಿನದಲ್ಲಿ ಏನಿರುತ್ತೆ, ಏನ್ ಕತೆ ಅನ್ನುವಂಥದ್ದು. ಎಸ್, ಜೋಸಫ್ ಬನ್ನೇರ್ಘಟ್ಟದಿಂದ ಫೋನ್ ಮಾಡಿದ್ದಾರೆ. ಸರ್ ನಮಸ್ತೆ. ಹಲೋ 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 ಜೋಸಫ್ ಅವರೇ ನಮಸ್ತೆ, ಹೇಗಿದ್ದೀರಾ? ಹಾ ನಮಸ್ತೆ ಮೇಡಮ್. ನಮಸ್ತೆ ಸರ್, ಚೆನ್ನಾಗಿದ್ದೀವಿ. ಸೂಪರ್ ಸರ್. ಏನ್ ಸರ್ ಟ್ರೇಲರ್ ನೋಡಿದ್ರಿ ಅನ್ಕೋತೀನಿ. ಟ್ರೈಲರ್ ನೋಡೋದಕ್ಕೆ ನಾನು ಇವತ್ತು ಸೆಕೆಂಡ್ ಶಿಫ್ಟ್ ಹಾಕೊಂಡು ಬೆಳಗ್ಗೆಯಿಂದ ಮನೇಲೇ ಇದ್ದೀನಿ. ಬಾಬಾ ನೋಡ್ರಿ, ಇದು ಅಭಿಮಾನ. ಬೆಳಿಗ್ಗೆ ಇದು ಅಭಿಮಾನ ಅಂತಂದ್ರೆ ಹೇಗಿದೆ ಟ್ರೇಲರ್? ಟ್ರೈಲರ್ ಸೂಪರ್ ಆಗಿದೆ ಸರ್. ಎಲ್ಲೂ ಒಂಚೂರು ಕಥೆನ ಬಿಟ್ಟಿರ್ಲಿಲ್ಲ, ಆ ತರ ಟ್ರೈಲರ್ ಎಡಿಟ್ ಮಾಡಿದ್ದಾರೆ. ಬಹಳ ಅದ್ಭುತವಾಗಿ, ಎಲ್ಲೂ ಕೂಡ ಹಿಟ್ ಕೊಟ್ಟಿಲ್ಲ, ಬಹಳ ಶಾರ್ಪ್ ಆಗಿ ಕಟ್ ಮಾಡಿದ್ದಾರೆ. ಥಿಯೇಟರ್ ಅಲ್ಲೇ ಬಂದು ನೋಡ್ಬೇಕು ಅನ್ನೋದು ಕ್ಯೂರಿಯಾಸಿಟಿ ಹುಡ್ಸಿದ್ದಾರೆ. ಹಾ ಏನ್ ಅನ್ಸುತ್ತೆ ಟ್ರೈಲರ್ಗೂ ಈ ಟ್ರೈಲರ್ಗೂ ತುಂಬಾ ಡಿಫ್ರೆಂಟ್ ಆಗಿ. ದರ್ಶನ್ ಅವ್ರನ್ನ ಬೇರೆ ಸೈಡ್ ಅಲ್ಲಿ ನೋಡ್ಬಿಟ್ಟು ಎಷ್ಟು ಖುಷಿ ಆಯ್ತು ನಿಮ್ಗೆ ಅಂತ? ಈ ತರ ನಾನು ಇದು ಟ್ರೈಲರ್ ನೋಡ್ದೇನೆ ಒಂದು ಫಿಲಂ ನೋಡ್ರಷ್ಟು ಖುಷಿ ಆಗ್ತಾ ಇದೆ. ಇನ್ ಫಿಲಂ ನೋಡ್ಬೇಕಂದ್ರೆ ಇನ್ನ ಎಕ್ಸೈಟ್ ಯಾವಾಗ 11ನೇ ತಾರೀಕು ಬರುತ್ತೆ ಅನ್ಸ್ಬಿಟ್ಟಿದೆ. ಸೊ ಓಕೆ, ಯಾವ ರೀತಿಯಾಗಿ ರೆಡಿ ಆಗಿದ್ದೀರಾ 11ನೇ ತಾರೀಕು ಅಂತ? ಎಲ್ಲ ಫ್ರೆಂಡ್ಸ್, ನಮ್ಮ ಫ್ಯಾಮಿಲಿ ಎಲ್ಲರೂ ರೆಡಿ ಆಗಿದ್ವಿ. ನಮ್ಮ ಫ್ಯಾಮಿಲಿಗೆ ಎಲ್ಲರಿಗೂ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ, ನಾನೇ ಟಿಕೆಟ್ ಎಲ್ಲ ನಾನೇ ಕೊಡಿಸ್ತೀನಿ ಅಂತ. ಓಹೋ, ಅಭಿಮಾನಿಗಳು ಎಲ್ಲರೂ ಅವತ್ತು ಫ್ರೀ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ. ಎಷ್ಟು ಜನ ಹೋಗ್ತಾ ಇದೀರಾ? ಅದಕ್ಕೆ ಅಂತ ಒಂದೊಂದು ಸಂಬಳನೇ ಎತ್ತಿಟ್ಬಿಟ್ಟಿದ್ದೀನಿ. ಅಬ್ಬಾ ನೋಡ್ರಿ ರೀ, ಅಭಿಮಾನ ಅನ್ನುವಂಥದ್ದು ದರ್ಶನ್ ಅವರ ಅಭಿಮಾನಿಗಳು ಜೋಸಫ್ ಅವರೇ, ದರ್ಶನ್ ಅವರ ಅಭಿಮಾನಿಗಳು ಯಾವುದಕ್ಕೂ ಕೂಡ ಕಮ್ಮಿ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತ್ ಮಾಡ್ಬಿಟ್ರಿ. ನಾವು ಒಂದ್ ಕಡೆ ಹೋದ್ರೆ, ಒಂದು ದೇವಸ್ಥಾನಕ್ಕೆ ಹೋದ್ರೆ ನಾವು 4 ಜನಕ್ಕೆ ಅನ್ನದಾನ ಮಾಡಿರ್ತೀವಿ. ಅದೇ ತರ ಒಂದು ಫಿಲಂಗೆ ಅಂತ ಅಂದ್ರೆ 4 ಜನನ ಕರ್ಕೊಂಡೋಗಿ ತೋರಿಸ್ತೀವಿ. ಅದು ಒಂಥರ ದಾನನೇ ಅಲ್ಲ ಸರ್. ಎಸ್. ಈಗ ಟ್ರೇಲರ್ ನೋಡಿದ್ರಿ, ಏನ್ ಅನಿಸ್ತು ನಿಮಗೆ? ಯಾವ್ಯಾವ ಶೇಡ್ಗಳು ನಿಮ್ಗೆ ಇಷ್ಟ ಆಯ್ತು? ಯಾವ್ಯಾವ ಡೈಲಾಗ್ಗಳು ಇಷ್ಟ ಆಯ್ತು ನಿಮ್ಗೆ? ಎಲ್ಲ ಶೇಡ್ ಇಷ್ಟ ಆಯ್ತು ಸರ್. ಅವ್ರದ್ದು ಫಸ್ಟ್ ಇಂದ ಲಾಸ್ಟ್ ವರ್ಗು ಪ್ರತಿಯೊಂದು ಶೇಡ್ನು ಒಂದು ಚೂರು ಯಾವ್ದು ಮಿಸ್ ಇಲ್ದಂಗೆ ಟ್ರೈಲರ್ ತಗೊಂಡಿದ್ದಾರೆ. ಎಷ್ಟು ವರ್ಷಗಳಿಂದ ಯಾವುದೇ ತರ ಒಂದು ಬೇಜಾರಾಗಬಾರ್ದು ಟ್ರೈಲರ್ ಒಂದು ಸೀನು ಅನ್ನೋ ತರ ತಗೊಂಡಿದ್ದಾರೆ. ಜೋಸಫ್ ಅವರೇ, ಎಷ್ಟು ವರ್ಷಗಳಿಂದ ಅಭಿಮಾನಿ ದರ್ಶನ್ ಅವ್ರದ್ದು? ನಾವು ಅವ್ರದ್ದು ಇದು ನೋಡಿದ್ವಿ ನಾವು ಫಸ್ಟ್ ಕಲಾಸಿಪಳ್ಯ. ಅವಾಗಿಂದ ನಾವು ಅವರು ಅಭಿಮಾನಿ. ಅಲ್ಲಿಂದ ಸಿನಿಮಾಗಳನ್ನ ನೋಡ್ತಾ ಬರ್ತಾ ಇದ್ದೀರಾ? 20 ವರ್ಷ ಆಯ್ತು. 20 ವರ್ಷ ಆಯ್ತು. 22 ವರ್ಷ ಆಯ್ತು ಅಭಿಮಾನಿ. ಓಕೆ, ದರ್ಶನ್ ಅವರ ಅಭಿಮಾನಿಯಾಗಿ ಒಂದ್ ಕಡೆ ಏನ್ ಹೇಳಕ್ ಬಯಸ್ತೀರಾ? ಒಂದ್ ಕಡೆ ದರ್ಶನ್ ಅವ್ರ ಬಗ್ಗೆ ಏನ್ ಹೇಳಕ್ ಬಯಸ್ತೀರಾ ಅಂತ? ಲಾಸ್ಟ್ ಡೈಲಾಗ್ ಅವ್ರು ಹೊಡೆದಿದ್ದಾರೆ, ಸೂರ್ಯನ್ಗೆ ಗ್ರಹಣ ಹಿಡಿಯುತ್ತೆ ಆದ್ರೆ ಜಾಸ್ತಿ ದಿನ ಇರಲ್ಲ, ತುಂಬಾ ದಿನ ಇರಲ್ಲ ಅಂತ. ಆದ್ರೆ ಅವರು ಆ ಪ್ರಾಣನ ಬಿಡಿಸ್ಕೊಂಡು ಒಳ್ಳೆಯವರಾಗಿ ಮುಂದಕ್ಕೆ ಆಚೆ ಬಂದ್ರೆ ಅದೇ ನಮ್ಗೆ ಸಂತೋಷ ಸರ್. ಸೊ ಈಗ ಜೋಸಫ್ ಅವರ ಒಂದು ಕಡೆ ಗಮನಿಸಬೇಕಾಗಿರುವಂತದ್ದು, ಅಭಿಮಾನಿಗಳು ಬಹಳಷ್ಟು ದಿನಗಳಿಂದ ಕಾಯ್ತಾ ಇದ್ದೀರಾ. ದರ್ಶನ್ ಅವರು ಏನಾದ್ರೂ 11ನೇ ತಾರೀಕು ಬಂದ್ರೆ ಯಾವ ರೀತಿಯಾಗಿರುತ್ತೆ ಅಂತ ವಾತಾವರಣ?
ಇನ್ನೂ ಚೆನ್ನಾಗಿರುತ್ತೆ ಸರ್ ಆ ತರ ಇದ್ರೆ ತುಂಬಾ ಸಂತೋಷ ಆಗುತ್ತೆ. ಓಕೆ, ಒಂದು ನಿಮಿಷಗಳ ಕಾಲ ದರ್ಶನ್ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಅವರು ಇಲ್ಲಿ ಜೈಲಲ್ಲಿದ್ದಾರೆ, ಆದಷ್ಟು ಬೇಗ ಬಿಡುಗಡೆ ಆಗಿ ಆಚೆ ಹೋಗ್ಬೇಕು. ಓಕೆ, ಥ್ಯಾಂಕ್ ಯು ಜೋಸಫ್ ಅವರು, ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ಮಾತಾಡಿದ್ದಕ್ಕೆ. ಸೊ ಟ್ರೈಲರ್ ನೋಡಿಕೊಂಡು ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಅಭಿಮಾನಿಗಳು ಈಗಲೂ ಕೂಡ ಒಂದಿಷ್ಟು ಕಾಯ್ತಾ ಇದ್ದಾರೆ. ಇನ್ನೂ ಕೂಡ ಒಂದು ರೀತಿಯಾಗಿ ಗಮನಿಸಬೇಕಾಗಿರುವಂಥದ್ದು ಏನಪ್ಪಾ ಅಂತಂದರೆ 1 ಅವರಲ್ಲಿ ಮಿನಿಮಮ್ 7ರಿಂದ 8 ಲಕ್ಷ ವ್ಯೂಸನ್ನು ಪಡೆಯುತ್ತೆ ಅಂತಂದರೆ ಇಡೀ ಸೋಷಿಯಲ್ ಮೀಡಿಯಾನೇ ಒಂದು ರೀತಿಯಾಗಿ ಶೇಕ್ ಆಗ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಹಿಸ್ಟರಿಯನ್ನು ಕ್ರಿಯೇಟ್ ಮಾಡೋದಕ್ಕೆ ಡೆವಿಲ್ ಒಂದು ಕಡೆ ಟ್ರೈಲರ್ಗಾಗಿ ಕಾಯ್ತಾ ಇದ್ರು ಅಭಿಮಾನಿಗಳು. ಏನಿದು ಏನು ಕಥೆನೋ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅದು ಆಗಿದ್ದೇ ಆಗಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಭಿಮಾನಿಗಳು ಕೂಡ ಟೊಂಕ ಕಟ್ಟಿ ನಿಂತ್ಕೊಂಡ್ಬಿಟ್ಟಿದ್ರು.